ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಅಲಸಂದಿ ಕಾಳು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ರೈಸಿಗೂ ಕೂಡ ಬರುತ್ತೆ. ತುಂಬ ಸಿಂಪಲ್ ಹಾಗೂ ಈಸಿಯಾಗಿ ಮಾಡುವ ಅಲಸಂದಿ ಕಾಳು ಪಲ್ಯ. ಇದಕ್ಕೆ ಅಲಸಂದಿ ಕಾಳು ನೆನೆಸಿದ ಅಲಸಂದಿ ಕಾಳಲ್ಲ, ನಾರ್ಮಲ್ ಅಲಸಂದಿ ಕಾಳನ್ನು ತೆಗೆದುಕೊಂಡು ಒಂದು ಕುಕ್ಕರನ್ನು ಗ್ಯಾಸ್ ಮೇಲೆ ಇಡಿ. ಒಂದು ಬಟ್ಟಲು ಅಲಸಂದಿ ಕಾಳಂದರೆ 3 ರಿಂದ 4 ಬಟ್ಟಲು ನೀರನ್ನು ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಕಲರ್ಗೋಸ್ಕರ. ಆಮೇಲೆ ಇದನ್ನು ಕ್ಯಾಪನ್ನು ಮುಚ್ಚಿ 8 ರಿಂದ 10 ವಿಸಿಲ್ ಹೊಡಿಸಿ. ಯಾಕಂದರೆ ನೆನೆಸಿದ್ದಂದರೆ ಬೇಗ ಕುದಿಯುತ್ತೆ, ಇದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು 8 ರಿಂದ 10 ವಿಸಿಲ್ ಹೊಡಿಸಿದರೆ ನೋಡಿ ಈ ಥರದಲ್ಲಿ ಚೆನ್ನಾಗಿ ಕುದ್ದಿ ಬಂದಿರುತ್ತೆ ಅಲಸಂದಿ ಕಾಳು. ಇದು ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕುದ್ರೆ. ಹಾಗೆ ಅಲಸಂದಿ ಕಾಳು ಜೊತೆ ಮೆಂತ್ಯ ಸೊಪ್ಪು 1 ಬಟ್ಟಲು ಮೆಂತ್ಯ ಸೊಪ್ಪು ಇದ್ದರೆ ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಕರವಾದ ಪಲ್ಯ ರೆಸಿಪಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ 2-3 ಸರಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಳ್ಳಬೇಕು. ನೀರು ಬಸಿಯಲು ಬಿಡಿ. ನೀರು ಚೆನ್ನಾಗಿ ಬಸಿದರೆ ಚೆನ್ನಾಗಿರುತ್ತೆ ಕಟ್ ಮಾಡೋಕ್ಕೆ. ಆಗ ಒಂದು ಈರುಳ್ಳಿಯನ್ನು ತೆಗೆದು ನೈಸಾಗಿ ಕಟ್ ಮಾಡಿಕೊಳ್ಳಿ. ಹಾಗೆ 2 ಹಸಿಮೆಣಸಿಕಾಯನ್ನು ಕೂಡ ಇದನ್ನು ಕೂಡ 2 ಭಾಗವನ್ನಾಗಿ ಮಾಡಿ ಕಟ್ ಮಾಡಿಕೊಳ್ಳಿ. ಇವಾಗ ಮೆಂತ್ಯ ಸೊಪ್ಪನ್ನು ಕೂಡ ನೈಸಾಗಿ ಕಟ್ ಮಾಡಬೇಕು, ಚೆನ್ನಾಗಿ ನೈಸ್ ಆಗಬೇಕು. ಹಾಗೆ ಕೂಡ ಹಾಕ್ಬೋದು, ಆದರೆ ಎಲೆ ಬಾಯಲ್ಲಿ ಬರುತ್ತೆ. ಅದಕ್ಕೋಸ್ಕರ ನೈಸಾಗಿ ಕಟ್ ಮಾಡಿದರೆ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಅಥವಾ ನಿಮ್ಗೆ ಕಮ್ಮಿ ಬೇಕಂದ್ರೆ ಕಮ್ಮಿ ಕೂಡ ಹಾಕ್ಕೋಬೋದು. ಜೀರಿಗೆ 1/4 ಟೇಬಲ್ ಸ್ಪೂನ್, ಸಾಸಿವೆ 1/4 ಟೇಬಲ್ ಸ್ಪೂನನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 5 ಪೀಸ್ ಬೆಳ್ಳುಳ್ಳಿ, 1-2 ಕಟ್ ಮಾಡಿ ಇಟ್ಟುಕೊಂಡ ಹಸಿಮೆಣಸಿಕಾಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ 1/4 ಟೇಬಲ್ ಸ್ಪೂನ್ ಇಂಗನ್ನು ಹಾಕಿ, ಹಿಂಗೆ ನಿಮಗೆ ಇಷ್ಟ ಆದರೆ ಹಾಕಿಕೊಳ್ಳಿ, ಆದರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡಿದ ಈರುಳ್ಳಿಯನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಈರುಳ್ಳಿ ಹಾಕುವಾಗ ಉಪ್ಪು ಹಾಕಿದರೆ ಬೇಗನೆ ಬೇಯುತ್ತೆ, ಕಲರು ಬೇಗನೆ ಚೇಂಜ್ ಆಗುತ್ತೆ. ಇವಾಗ ಮೆಂತ್ಯ ಸೊಪ್ಪನ್ನು ಹಾಕಿ ಇದನ್ನು ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಇದನ್ನು ಹಾಗೆ ಫ್ರೈ ಮಾಡ್ತಾ ಇರಿ. 1-2-3 ನಿಮಿಷ ಆಗುತ್ತೆ ಚೆನ್ನಾಗಿ ಫ್ರೈ ಆಗೋಕ್ಕೆ. ಹಾಗೆ ಫ್ರೈ ಮಾಡ್ತಾ ಇರಬೇಕು. ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಸ್ವಲ್ಪ ಅರಿಶಿನ ಹಾಕಿ, ಆಲ್ರೆಡಿ ಅರಿಶಿನ ಹಾಕಿರ್ತೈತಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅಥವಾ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲವನ್ನು ಹಾಕಿ 1/4 ಟೇಬಲ್ ಸ್ಪೂನ್. ಹಾಗೆ ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನಿನಷ್ಟು ಹಾಕಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾವು ಏನು ಮಾಡಬೇಕಂದ್ರೆ ಕುದಿಸಿದ ಅಲಸಂದಿ ಕಾಳನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು. ಅಲಸಂದಿ ಕಾಳು ಮೆಂತ್ಯ ಸೊಪ್ಪು ತುಂಬಾ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರದ ಕಾಂಬಿನೇಷನಲ್ಲಿ ಪಲ್ಯ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕಟ್ಬೋದು. ನೀವು ಕಾಳು ಥರ ಬೇಕಂದರೆ ಒಂದು 8 ವಿಸಿಲಲ್ಲಿ ಆಫ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ. ಇದನ್ನು ಗ್ರೇವಿ ಥರ ಕೂಡ ನೀವು ಮಾಡ್ಕೋಬೋದು. ಸ್ವಲ್ಪ ಗ್ರೇವಿ ಥರ ಅಂದರೆ ಚಪಾತಿ, ರೊಟ್ಟಿಗೆ, ರೈಸಿಗೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಕುದಿಬೇಕು. ಕುದ್ಮೇಲೆ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ, ಸಪೋಸ್ ಕಾಳು ಇನ್ನೂ ಬೈದಿಲ್ಲಪ್ಪ ಅಂದರೆ ಇನ್ನೊಂದು 2 ನಿಮಿಷ ನೀರನ್ನು ಹಾಕಿ ಕುದಿಸಿ. ರುಚಿ ನೋಡಿ, ಉಪ್ಪು ಕಮ್ಮಿ ಆಗಿದ್ದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್. ಈ ಅಲಸಂದಿ ಕಾಳು ಪ್ರೋಟೀನನ್ನು ಹೊಂದಿರುತ್ತೆ, ಕ್ಯಾಲ್ಸಿಯಂ ಹಾಗೂ ಮ್ಯಾಗ್ನೀಸಿಯಂ. ಇದರಲ್ಲಿ ವಿಟಮಿನ್ ಬಿ ಅಂಶವೂ ಕೂಡ ಇರುತ್ತೆ ಫ್ರೆಂಡ್ಸ್. ವೇಟ್ ಲಾಸಿಗೂ ಕೂಡ ತುಂಬಾ ಒಳ್ಳೆಯದು. ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ರಿಂದ ಮೆಂತ್ಯ ಸೊಪ್ಪಿನಲ್ಲಿ ಕೂಡ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಸುತ್ತೆ ಫ್ರೆಂಡ್ಸ್, ಮತ್ತು ಕೊಲೆಸ್ಟ್ರಾಲನ್ನು ಕೂಡ ಕಮ್ಮಿ ಮಾಡುತ್ತೆ. ಹಾರ್ಮೋನನ್ನು ಕೂಡ ಸಮತೋಲನದಲ್ಲಿರಿಸುತ್ತೆ ಫ್ರೆಂಡ್ಸ್, ಮತ್ತು ಜೀರ್ಣಕ್ರಿಯೆಯನ್ನು ತುಂಬಾ ಸುಧಾರಿಸುತ್ತೆ, ತುಂಬಾ ಒಳ್ಳೆಯದು. ಈ ಥರದಲ್ಲಿ ಅಲಸಂದಿ ಕಾಳು ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿ ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಅಲಸಂದಿ ಕಾಳು ವಾರದಲ್ಲಿ 1-2-3 ಸರಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ, ಇದು ಕೂಡ ಹಾಕಿ 1 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಇದು ಕೊತ್ತಂಬರಿ ಸ್ವಲ್ಪ ಬೇಯಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರದಲ್ಲಿ ಅಲಸಂದಿ ಕಾಳು ಪಲ್ಯ ಇವಾಗ ತುಂಬ ಟೇಸ್ಟಿಯಾದ ಅಲಸಂದಿ ಕಾಳು ಪಲ್ಯ ರೆಡಿ ಫ್ರೆಂಡ್ಸ್. ರೈಸಿಗೂ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ, ಮೊಸರನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಈ ಥರದಲ್ಲಿ ಮಾಡಿ ತಿಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಹೆಲ್ತಿಕರವಾದ ರೆಸಿಪಿ. ಈ ಪಲ್ಯದಲ್ಲಿ ಮನೆಯೇ ಸಿಗುವಂಥ ಮಸಾಲ ಮಾತ್ರ ಯೂಸ್ ಮಾಡಿ, ಖಾರ, ಉಪ್ಪು, ಅರಿಶಿಣ ಇದ್ದರೆ ಸಾಕು, ಧನಿಯಾ ಪುಡಿ ಇದ್ದರೆ ಸಾಕು. ತುಂಬಾ ಹೆಲ್ತಿಕರವಾದ, ಆರೋಗ್ಯಕರವಾದ
ಚಪಾತಿಗೆ ರೈಸಿಗೆ ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್.